ಇಲ್ಲಿ ಎಂತಹ ಚಕಿತವು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಆ ಕಲಾವಿದೆಗೆ ತಾನು ಚಿತ್ರಿಸಿದಂತಹ ಚಿತ್ರದಿಂದ ಎದುರಾಗುತ್ತಿರುವಂತಹ ಚಕಿತಗಳೇ ಸಾಕ್ಷಿಯಾಗಿವೆ. ಮನೆಗೆ ಬಂದ ಸರ್ಪವೇ ಸಾಕ್ಷಿಯಾಗಿದೆ. ಅಂತಹ ವಿಸ್ಮಯಕಾರಿ ಸಾಕ್ಷಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಚಿತ್ರಗಳಿಂದ ವಿಚಿತ್ರಗಳು ಎದುರಾಗುತ್ತವ, ಚಕಿತಗಳು ಎದುರಾಗುತ್ತವ. ಆ ಕಲಾವಿದೆಗೆ ಎದುರಾದಂತಹ ಚಕಿತವೇನು? ಇದು ಆಪ್ತರಕ್ಷಕ ಚಿತ್ರದ ಒಂದು ಸನ್ನಿವೇಶ. ಓರ್ವ ಕಲಾವಿದನಿಗೆ ಒಂದು ಸುಂದರ ಹಾಗೂ ಬಹು ಪುರಾತನ ಚಿತ್ರಪಟವು ಸಿಗುತ್ತೆ. ಅದನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಸಿಕ್ಕಿದಂತಹ ಚಿತ್ರಪಟವನ್ನ ಮನೆಗೆ ತೆಗೆದುಕೊಂಡು ಹೋದ ಕಲಾವಿದನ ಮನೆಯಲ್ಲಿ ಒಂದು ವಿಚಿತ್ರವು ಎದುರಾಗುತ್ತೆ. ಆ ವಿಚಿತ್ರವೇ ಆ ಕಲಾವಿದ ರಕ್ತಕಾರಿ ಸಾವನ್ನಪ್ಪಿದ್ದು. ಆ ಚಿತ್ರಪಟವು ಮತ್ತೊಂದು ಕಡೆಗೆ ಹೋಗುತ್ತೆ. ಅದು ನೃತ್ಯ ಕಲಾವಿದ ದಂಪತಿಗೆ ಬಹುಮಾನವಾಗಿ ಸಿಗುತ್ತೆ. ಬಹು ಸುಂದರ ಹಾಗೂ ಬಹು ಪುರಾತನ ಚಿತ್ರಪಟವು ನೃತ್ಯ ಕಲಾವಿದ ದಂಪತಿಗೆ ಸಿಕ್ಕಿದ ನಂತರ ಮತ್ತೊಂದು ವಿಚಿತ್ರ ಎದುರಾಗುತ್ತೆ. ಹಾಗೆ ಎದುರಾದ ವಿಚಿತ್ರವೇ ಗಂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ದು. ಪತಿಯು ಸಾವನ್ನಪ್ಪಿದ ನಂತರ ಚಿತ್ರಪಟದ ಬಗ್ಗೆ ತಿಳಿಯದೆ ಪತ್ನಿಯು ಆ ಚಿತ್ರಪಟವನ್ನ ಮನೆಯಲ್ಲಿ ಇಟ್ಟುಕೊಂಡು ಬಿಡುತ್ತಾರೆ. ಆನಂತರ ಆ ಮನೆಯಲ್ಲಿ ವಿಚಿತ್ರಗಳು ಎದುರಾಗುತ್ತವೆ. ಜ್ಯೋತಿಷ್ಯ ವಲಯದ ಪ್ರಕಾರ ಕೆಲವೊಂದು ಚಿತ್ರಪಟಗಳು ಋಣಾತ್ಮಕ ಶಕ್ತಿಯನ್ನು ಹೊರಹೊಮ್ಮುತ್ತವೆ, ಕೆಲವೊಂದು ಚಿತ್ರಪಟಗಳು ಧನಾತ್ಮಕ ಶಕ್ತಿಯನ್ನು ಹೊರಹೊಮ್ಮುತ್ತವೆ, ಕೆಲವೊಂದು ಚಿತ್ರಪಟಗಳು ಋಣಾತ್ಮಕ ಶಕ್ತಿಯನ್ನು ಹೊರಹೊಮ್ಮುತ್ತವ, ಕೆಲವೊಂದು ಚಿತ್ರಪಟಗಳು ಧನಾತ್ಮಕ ಶಕ್ತಿಯನ್ನು ಹೊರಹೊಮ್ಮುತ್ತವ. ಜೀವ ಇಲ್ಲದ ಚಿತ್ರಪಟಗಳಿಗೆ ಅಂತಹ ಶಕ್ತಿಯು ಇರುತ್ತಾ ಎಂಬ ನಾನಾ ಪ್ರಶ್ನೆಗಳಿಗೆ ಆ ಓರ್ವ ರಾಜ್ಯ ಪ್ರಶಸ್ತಿ ವಿಜೇತ ಚಿತ್ರಕಲಾವಿದೆಯಿಂದ ಬರುತ್ತಿರುವಂತಹ ಉತ್ತರವು ಹೌದು ಎಂಬುದು. ಇವರ ಹೆಸರು ಉಷಾ ನಾಗರಾಜ್ ಅಂತ, ಚಿತ್ರಕಲಾವಿದೆ. ಇವರ ಪತಿಯು ಸಹ ಚಿತ್ರಕಲಾವಿದರು. ಉಷಾ ನಾಗರಾಜರವರು ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ತರಬೇತಿ ಪಡೆದ ನಂತರ ನಾನಾ ವಿಧಾನಗಳಲ್ಲಿ ಪೇಂಟಿಂಗ್ ಮಾಡುವ ಮೂಲಕ ಬಹಳಷ್ಟು ಹೆಸರನ್ನು ಗಳಿಸಿದ್ದಾರೆ. ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಇದೀಗ ಹೆಚ್ಚು ಕೇಂದ್ರೀಕರಿಸಿರುವುದು 100 ವರ್ಷಗಳು ಕಳೆದರೂ ಸಹ ಹಾಳಾಗದಂತಹ ಬೆಳ್ಳಿ ಮತ್ತು ಬಂಗಾರವನ್ನು ಬಳಸಿ ಮಾಡುವಂತಹ ತಾಂಜಾವೂರು ಪೇಂಟಿಂಗ್ನಂತ. ಇಲ್ಲಿಗಾಗಲೇ ಬಹಳಷ್ಟು ಪೇಂಟಿಂಗ್ಗಳನ್ನು ಬಹಳಷ್ಟು ಕ್ಲಿಷ್ಟವಾದ ತಾಂಜಾವೂರು ಶೈಲಿಯಲ್ಲಿ ಮಾಡಿ ಹೆಸರನ್ನ ಮಾಡಿದ್ದಾರೆ ಉಷಾ ನಾಗರಾಜ್. ಒಂದು ಚಿತ್ರಪಟವನ್ನು ಇದೀಗ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೂ ಸಹ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಈಗ ಒಂದು ನ್ಯಾಷನಲ್ ಅವಾರ್ಡಿಗೆ ಕಳಿಸಿದ್ದೀನಿ, ರಂಗಾವಲಿ ಅಂತ. ತಮ್ಮ ನೈಪುಣ್ಯತೆಯಿಂದ ತಾಂಜಾವೂರು ಶೈಲಿಯಲ್ಲಿ ಚಿತ್ರಗಳನ್ನು ಸೃಷ್ಟಿಸಿ ದಿನದಿಂದ ದಿನಕ್ಕೆ ಹೆಸರು ಮಾಡುತ್ತಿರುವ ಉಷಾ ನಾಗರಾಜ್ ರವರಿಗೆ ಇದ್ದಕ್ಕಿದ್ದಂತೆ ಚಕಿತಗಳು ಎದುರಾಗಲು ಆರಂಭಿಸಿದವು. ಚಿತ್ರಕಲಾವಿದೆ ಉಷಾ ನಾಗರಾಜರವರಿಗೆ ಚಕಿತಗಳು ಎದುರಾಗಲು ಆರಂಭಿಸಿದ್ದಾದರೂ ಯಾವಾಗಿನಿಂದ ಅನ್ನೋ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರ ಶಕ್ತಿಶಾಲಿ ದೇವಿಯ ಈ ಚಿತ್ರವನ್ನ ತಾಂಜಾವೂರು ಶೈಲಿಯಲ್ಲಿ ರಚಿಸಲು ಆರಂಭಿಸಿದಾಗಿನಿಂದಲೂ. ನಾನು ಹೀಗೆ ಹೇಳ್ದೆ ವರ್ಕ್ ಮಾಡ್ತಿದ್ದೀನಿ, ಹಂಗೆ ನಮ್ಮ ಇದಕ್ಕೂ ಒಂದು ಇದೇ ಪೇಂಟಿಂಗ್ ಮಾಡಿಕೊಡಿ ಅಂದರೆ ಅದು ಮಾಡಿಕೊಡ್ಬೇಕಾದ್ರೆ ನನಗೆ ತುಂಬ ಅನುಭವ ಆಯಿತು. ಆ ಶಕ್ತಿಶಾಲಿ ದೇವಿಯ ಚಿತ್ರವನ್ನ ಇವರು ರಚಿಸಲು ಒಪ್ಪಿಕೊಂಡಿದ್ದಾದರೂ ಏಕೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರವಿದೆ. ಮಗಳಿಗೆ ಶೀಘ್ರವಾಗಿ ಮದುವೆಯಾಗಬೇಕು, ಒಳ್ಳೆಯ ವರನು ಸಿಗಬೇಕೆಂಬ ಬೇಡಿಕೆಯನ್ನ ಹೊತ್ತು ಇವರು ಆ ಒಂದು ಮಾಹಿತಿಯನ್ನ ಆಧರಿಸಿ ಆ ಒಂದು ಶಕ್ತಿ ತಾಣಕ್ಕೆ ಹೋದರು. ಆ ಶಕ್ತಿ ದೇವಿಯ ದರ್ಶನ ಪಡೆದರು. ಆ
ಆ ಒಂದು ಶಕ್ತಿತಾಣಕ್ಕೆ ಹೋದ ಇವರು ಆ ಶಕ್ತಿ ದೇವತೆಯ ವಿಗ್ರಹದ ಮುಂದೆ ತಮ್ಮ ಕೋರಿಕೆಯನ್ನ ಇಟ್ಟರು. ಆ ಸಮಯದಲ್ಲಿ ಇವರು ತಾವು ತಾಂಜಾವೂರು ಶೈಲಿಯಲ್ಲಿ ಚಿತ್ರಗಳನ್ನ ರಚಿಸುವುದಾಗಿ ಅಲ್ಲಿನ ಗುರುವಿನಲ್ಲಿ ಹೇಳಿಕೊಂಡರು. ಆಗ ಅಲ್ಲಿನ ಗುರುವು ಶಕ್ತಿಮಾತೆಯ ವಿಗ್ರಹದ ಚಿತ್ರವನ್ನ ರಚಿಸಿಕೊಡಿರೆಂದು ಹೇಳಿದ್ರು. ಅದಕ್ಕೆ ತಗುಲುವ ವೆಚ್ಚವನ್ನ ನಾವು ಕೊಡುವುದಾಗಿ ಹೇಳಿದ್ರು. ಆ ಶಕ್ತಿತಾಣದ ಶಕ್ತಿಶಾಲಿ ವಿಗ್ರಹದ ಚಿತ್ರವನ್ನು ಬಿಡಿಸಲು, ಅದೇ ರೀತಿಯ ವಿಗ್ರಹವನ್ನ ಮಾಡಲು ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ಅದು ಸಾಧ್ಯವಾಗಿರಲಿಲ್ಲ. ಅಂತಹ ಶಕ್ತಿಶಾಲಿ ವಿಗ್ರಹದ ಚಿತ್ರವನ್ನ ತಾವು ತಾಂಜಾವೂರು ಶೈಲಿಯಲ್ಲಿ ರಚಿಸಿಕೊಡುತ್ತೇನೆಂದು ಹೇಳಿ ಬಂದ, ಅದಕ್ಕೆ ಹಲವಾರು ತಿಂಗಳುಗಳು ಬೇಕೆಂದು ಹೇಳಿ ಬೆಂಗಳೂರಿಗೆ ವಾಪಸ್ ಬಂದ ಉಷಾ ನಾಗರಾಜರ ಜೀವನದಲ್ಲಿ ಚಕಿತಗಳು ಎದುರಾಗಲು ಆರಂಭಿಸಿದವು. ಆ ಕೆಲಸವನ್ನು ಒಪ್ಪಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ ನಂತರ ನಿಮಗೆದುರಾದ ಚಕಿತಗಳಾದರೂ ಏನು ಅನ್ನೋ ನಮ್ಮ ಪ್ರಶ್ನೆಗಳಿಗೆ ಉಷಾ ನಾಗರಾಜರವರಿಂದ ಬಂದ ಉತ್ತರವಾದರೂ ಏನು ಅಂದರೆ, ನನ್ನ ಪತಿಗೆ ಬಹು ವರ್ಷಗಳಿಂದ ಇದ್ದ ಚರ್ಮ ರೋಗ ಸಮಸ್ಯೆಯು ನಿವಾರಣೆಯಾಗಿದ್ದು, ನನಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಕೆಳಗೆ ಬಿದ್ದು ಬಿಡುತ್ತಿದ್ದ ವರ್ಟಿಗೋ ಸಮಸ್ಯೆ ದೂರಾಗಿಬಿಟ್ಟಿದ್ದು. ನಾವು ಇವರಿಗೆ ಸ್ಕಿನ್ ಡಿಸಿಷನ್ ಬೇರೆ ಇತ್ತು. ನಾವು ಮಾಡ್ತೀನಿ ಅಂತ ಒಪ್ಕೊಂಡ ಮೇಲೆ ನಾವು ಲಾಸ್ಟ್ ಬುಧವಾರ ಬಂದ್ವಿ. ಸ್ವಲ್ಪ ಸ್ಕಿನ್ನಿಗೆ ನಾನು ಬೇಜಾರಲ್ಲಿದ್ದೆ. ಆಮೇಲೆ ಮಂಗಳವಾರ ಅವ್ರು ಕರೆಕ್ಟಾಗಿ ಆದರು. ಅಂದರೆ ಆಸ್ಪತ್ರೆಗೆಲ್ಲ ಹೋದೆ, ತುಂಬ ಇತ್ತು. ಅದು ಬುಧವಾರ ಅಷ್ಟೇ ಇದಾಯಿತು. ಮತ್ತು ನನಗೆ ವರ್ಟಿಗೋ ಪ್ರಾಬ್ಲಮ್ ಇತ್ತು. ನನಗೆ ಪೇಂಟಿಂಗ್ ಮಾಡೋಕ್ಕಿಂತ ಮುಂಚೆ ಪೇಂಟಿಂಗ್ ಮಾಡಬೇಕಾದ್ರೆ ನಾನು 2-3 ದಿನ ಬೆಳಗ್ಗೆ ಹೇಳೋಕ್ಕಾಗಲ್ಲ, ಎದ್ದು ಓಡಾಡ್ತಾ ತಲೆ ತಿರುಗಿ ಬೀಳ್ತಿದ್ದೆ. ನೀನು ನಿಜವಾಗ್ಲೂ ಈಗ ಆ ಪೇಂಟಿಂಗ್ ಕೈಯಲ್ಲಿ ಹಿಡ್ದಂಗೆ ನನಗೆ ಆ ಒಂದು ಇದನ್ನೇ ಬರ್ತಾ ಇಲ್ಲ. ಅಂದ್ರೆ ಅದು ಮೈಂಡಿಂದ ಹೊರಟೋದಂಗಾಗಿದೆ. ಅಂದ್ರೆ ಅಲ್ಲಿಗೆ ಹೋಗಿ ಬಂದ ನಂತರ ಆದಂತಹ ಚಕಿತಕಾರಿ ಅನುಭವಗಳಿಂದ ನನಗೆ ಆ ದೇವಿಯಲ್ಲಿ ಭಕ್ತಿ ಮೂಡಿತು. ನಾನು ಆ ಶಕ್ತಿ ಮಾತೆಯ ವಿಗ್ರಹದ ಚಿತ್ರವನ್ನ ಬಿಡಿಸಲು ಆರಂಭಿಸಿದೆ. ಬಂಗಾರವನ್ನ ಬಳಸಿ, ಬೆಳ್ಳಿಯನ್ನ ಬಳಸಿ ನಾನು ಆ ದೇವಿಯ ಚಿತ್ರವನ್ನ ತಾಂಜಾವೂರು ಶೈಲಿಯಲ್ಲಿ ಬಿಡಿಸಲು ಆರಂಭಿಸಿದ ನಂತರ ನನಗರಿವಿಲ್ಲದೆ ನಾನು ಕೆಲಸ ಮಾಡಲು ಆರಂಭಿಸಿದೆ. ಅದೊಂದು ದಿನ ಚಿತ್ರಪಟದ ತಯಾರಿಗಾಗಿ ಓರ್ವ ಸಹಾಯಕ್ಕೆ ನಿಂತಿದ್ದ. ಹಾಗೆ ಸಹಾಯಕ್ಕೆ ನಿಂತ ಹುಡುಗನಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಅಂದು ರಾತ್ರಿ ಆತನ ಕನಸಲ್ಲಿ ಉಗ್ರ ರೂಪದಲ್ಲಿ ಆ ತಾಯಿ ಕಾಣಿಸಿಕೊಂಡಿದ್ದು. ಆತ ಹೆದರಿ ಹೋಗಿದ್ದು. ಆಗ ನನ್ನ ಅಸಿಸ್ಟೆಂಟ್ ಒಬ್ರು ಬಂದಿದ್ರು, ಒಬ್ಬ ಹುಡುಗ ಬಂದಿದ್ದ. ಅವನು ನನ್ನ ತಮ್ಮನ ಅಸಿಸ್ಟೆಂಟ್. ಅವನು ಸ್ವಲ್ಪ ಹೆಲ್ಪ್ ತಗೊಂಡಾಗ ಅವನು ಹೋದ, ಬಂದಿದ್ದಾನೆ, ಹೆಲ್ಪ್ ಮಾಡಿದ್ದಾನೆ ಅಷ್ಟೇ. ಬೆಳಗ್ಗೆ 4 ಗಂಟೆಗೆ ಅವನಿಗೆ ಆ ಮನೇಲಿ ಬಂದು ನಿಂತ್ಕೊಂಡಂಗೆ, ಮತ್ತೆ ಆ ಬೆಳಕು, ಸೂರ್ಯನ ಬೆಳಕು ಬಿದ್ದಾಗ ಆ ಪ್ರಭೆ ಬೆಳಕು ಹಂಗೆ ಬಂತಂತೆ. ಅವನು ಹೆದರ್ಕೊಂಡು ಎದ್ದು ಕೂಗ್ಬಿಟ್ನಂತೆ 5 ಗಂಟೆ ಸುಮಾರು, ಚೀರ್ಕೊಂಡು. ಆ ತಾಯಿಯ ಇಚ್ಛೆ, ನಾನೇ ಈ ಕೆಲಸ ಮಾಡಬೇಕೆಂದು ನಿರ್ಧರಿಸಿ ಭಕ್ತಿಯಿಂದ ಆ ದೇವಿಯ ವಿಗ್ರಹದ ಚಿತ್ರವನ್ನು ಬಿಡಿಸಲು ಆರಂಭಿಸಿದ ನಂತರ ಒಂದು ಅಚ್ಚರಿಯು ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಒಂದು ತಾಂಜಾವೂರು ಶೈಲಿಯ ಚಿತ್ರವನ್ನು ಬಿಡಿಸಲು ಏನಿಲ್ಲವೆಂದರೂ 6 ತಿಂಗಳು ತೆಗೆದುಕೊಳ್ಳುತ್ತೇನೆ. ಆದರೆ ಆಶ್ಚರ್ಯಕಾರಿ ರೀತಿಯಲ್ಲಿ 3 ತಿಂಗಳಲ್ಲಿ ಆ ಕೆಲಸವು ಮುಗಿದಿದ್ದು. ಆ ಶಕ್ತಿಶಾಲಿ ದೇವಿ ವಿಗ್ರಹದ ಈ ಚಿತ್ರವು ಸಿದ್ಧವಾಗಿತ್ತು. ಈ ಪೇಂಟಿಂಗ್ ಮಾಡ್ತಿದ್ದಾಗ ನನಗೆ ಊಟ, ತಿಂಡಿ, ನಿದ್ದೆ ಏನೂ ಬೇಡ ಅನಿಸ್ತು. ಒಂದು ಪೇಂಟಿಂಗ್ ಮಾಡೋಕ್ಕೆ 6 ತಿಂಗಳು ತೊಗೊಳ್ತೀನಿ. ರಿಯಲಿ ಆಶ್ಚರ್ಯ ಅಂದರೆ ಈ ಪೇಂಟಿಂಗ್ 2.5-3 ತಿಂಗಳಲ್ಲಿ ಮುಗಿಸಿದ್ದೀನಿ ಅಂದರೆ ನನಗೆ ಅದೇ ಗ್ರೇಟ್. ಇಲ್ಲ, ಹೌದು, ರಿಯಲಿ ನಾನು ರಂಗಾವಳಿ ಪೇಂಟಿಂಗ್ ಮಾಡೋದಕ್ಕೆ ನಾನು 2 ವರ್ಷ ತೊಗೊಂಡಿದ್ದೀನಿ. ಆ ಶಕ್ತಿಶಾಲಿ ವಿಗ್ರಹದ ಆ ಚಿತ್ರಪಟವು ಸಿದ್ಧವಾದ ನಂತರ ಉಷಾ ನಾಗರಾಜರವರು ಆ ಕ್ಷೇತ್ರಕ್ಕೆ ಕರೆ ಮಾಡಿದ್ರು. ಆ ಒಂದು ದಿನಾಂಕದಂದು ನಾನು ದೇವಿಯ ಚಿತ್ರಪಟವನ್ನ ಕ್ಷೇತ್ರಕ್ಕೆ ತಲುಪಿಸುತ್ತೇನೆಂದು ಹೇಳಿದ್ರು. ಆದ್ರೆ ಅಂದು ದೇವಿಯ ಚಿತ್ರಪಟವನ್ನ ಕ್ಷೇತ್ರಕ್ಕೆ ತಲುಪಿಸಲಿಲ್ಲ. ಅಂದೇ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಒಂದು ನಾಗ ಸರ್ಪವು ಮನೆಗೆ ಬಂದದ್ದು.
ಮನೆಗೆ ನಾಗ ಸರ್ಪವು ಬಂದ ನಂತರ ಆಗಿದ್ದೇನು? ದೆಹಲಿಯಿಂದ ಬಂದ ಆ ಯುವಕ ಬಯಲು ಮಾಡಿದ ಸಂಗತಿಗಳೇನು? ಶಕ್ತಿಶಾಲಿ ದೇವಿ ವಿಗ್ರಹದ ಚಿತ್ರವನ್ನ ಚಿತ್ರಿಸಿ ಕೊಡುತ್ತೇನೆಂದು ಹೇಳಿದ ದಿನದಿಂದಲೂ ನಾನಾ ರೀತಿಯ ಚಕಿತಗಳನ್ನ ಅಚ್ಚರಿಗಳನ್ನ ಕಂಡ ಚಿತ್ರಕಲಾವಿದೆ ಉಷಾ ನಾಗರಾಜ್ರವರು ಭಯಾನಕತೆಯನ್ನು ಸಹ ಕಾಣಬೇಕಾಯಿತು. ಆ ಭಯಾನಕತೆಯೇ ಅಂದು ಮನೆಗೆ ನಾಗಸರ್ಪವು ಬಂದಿತ್ತು. ಮನೆಗೆ ನಾಗಸರ್ಪವು ಕಾಣಿಸಿಕೊಂಡ ಕೂಡಲೇ ಉಷಾ ನಾಗರಾಜ್ರವರಿಗೆ ಒಂದು ಸಂಗತಿ ಅರಿವಿಗೆ ಬಂತು. ಆ ಸಂಗತಿಯೇ ಹೇಳಿದ ದಿನದಂದೇ ಚಿತ್ರಪಟವನ್ನ ತಲುಪಿಸಬೇಕಾಗಿತ್ತೆಂಬುದು. ಆ ತಾಯಿಯೇ ನಾಗಸರ್ಪದಲ್ಲಿ ಸೂಚನೆ ನೀಡಿದ್ದಾರೆಂಬುದು. ಮನೆಗೆ ಬಂದ ನಾಗಸರ್ಪವು ಆಶ್ಚರ್ಯಕಾರಿ ರೀತಿಯಲ್ಲಿ ಲಾಕರ್ನಲ್ಲಿ ಸೇರಿಕೊಂಡಿತ್ತು. ಆನಂತರ ಹಾವುಗಳನ್ನ ಹಿಡಿಯುವವರನ್ನ ಕರೆಸಿ ಹಾವನ್ನ ಹಿಡಿದು ಕಾಡಿನ ಪ್ರದೇಶದಲ್ಲಿ ಬಿಡಲಾಯಿತು. ಪೇಂಟಿಂಗ್ನ ಅವತ್ತು ಬುಧವಾರ ಕೊಡಬೇಕಾಗಿತ್ತು. ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ. ಆ ದಿನ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಅದೇನಂದ್ರೆ ಮನೆಯಲ್ಲಿ ಒಂದು ನಾಗರ ಹಾವು ಕಾಣಿಸ್ಕೊಳ್ತು. ಅದನ್ನ ನೋಡಿ ನಮ್ಮೆಲ್ಲರಿಗೂ ಆಶ್ಚರ್ಯ ಆಯಿತು. ಉಷಾ ನಾಗರಾಜ್ರವರು ಮಾರನೇ ದಿನವೇ ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ಚಿತ್ರಿಸಿದಂತಹ ಶಕ್ತಿ ದೇವಿಯ ಚಿತ್ರಪಟವನ್ನ ಆ ಕ್ಷೇತ್ರಕ್ಕೆ ತಲುಪಿಸಿಬಿಟ್ಟರು. ಚಿತ್ರವನ್ನ ಚಿತ್ರಿಸಲು ಆರಂಭಿಸಿದಾಗಿನಿಂದ ಹಿಡಿದು ಚಿತ್ರವನ್ನ ಚಿತ್ರಿಸಿ ಕ್ಷೇತ್ರಕ್ಕೆ ತಲುಪಿಸುವವರೆಗಿನ ಅಚ್ಚರಿಗಳನ್ನ ಚಕಿತಗಳನ್ನ ಎದುರಾಗಿಸಿದಂತಹ ಈ ದೇವಿಯ ಆ ರಹಸ್ಯ ಸಂಗತಿಗಳನ್ನ ಆ ಯುವಕ ಬಯಲು ಮಾಡಿದ. ಆ ಯುವಕ ಬಂದದ್ದಾದ್ರೂ ಎಲ್ಲಿಂದ ಅಂದ್ರೆ ದೇಶದ ರಾಜಧಾನಿ ದೆಹಲಿಯಿಂದ. ಆ ಯುವಕ ದೆಹಲಿಯಿಂದ ಬಂದ. ಆ ಯುವಕ ದೆಹಲಿಯಲ್ಲಿರೋ ದೇಶದ ಪ್ರತಿಷ್ಠಿತ IIT ಕಾಲೇಜಿನಿಂದ ಬಂದ. ದೆಹಲಿಯಲ್ಲಿರೋ ದೇಶದ ಪ್ರತಿಷ್ಠಿತ IIT ಕಾಲೇಜಿನಲ್ಲಿ ಓದುತ್ತಿರುವ ಆ ಯುವಕನಿಗೆ ದೊಡ್ಡ ವಿಜ್ಞಾನಿಯಾಗಬೇಕೆಂಬ ಆಸೆ, ವಿಜ್ಞಾನಿಯಾಗಿ ದೇಶದ ಯೋಧರ ನೆರವಿಗೆ ನಿಲ್ಲಬೇಕೆಂಬ ಆಸೆ, ದೇಶ ರಕ್ಷಣೆಗೆ ಕೊಡುಗೆಯೊಂದನ್ನ ಕೊಡಬೇಕೆಂಬ ಆಸೆ. ದೆಹಲಿಯ IITಯಲ್ಲಿ ಓದುತ್ತಿರುವ ಆ ಯುವಕ ಆ ಒಂದು ವಿಷಯದಲ್ಲಿ ಇಲ್ಲಿಗಾಗಲೇ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾನೆ. ಆ ವಿಷಯದಲ್ಲೇ ಆತ ದೇಶದ ಸೇನೆಯ ನೆರವಿಗೆ ನಿಲ್ಲಬೇಕೆಂದು ನಿರ್ಧಾರ ಮಾಡಿದ್ದಾನೆ. ಆ ಕುರಿತು ಇಲ್ಲಿ ಸಂಶೋಧನೆಯನ್ನ ನಡೆಸುತ್ತಿದ್ದಾನೆ. ಹಿಮಾಲಯದ ತುದಿಯಲ್ಲಿದ್ದರೂ, ಕಾಶ್ಮೀರದ ಕಣಿವೆಯಲ್ಲಿದ್ದರೂ ಸಿಗ್ನಲ್ನ ಸಮಸ್ಯೆ ಇಲ್ಲದೆ ಆ ಒಂದು ಸಾಧನದ ನೆರವಿನಿಂದ ಮಾತನಾಡಿಕೊಳ್ಳುವಂತಹ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುತ್ತಿದ್ದಾನೆ. ಅಂತಹ ಮಹತ್ತರವಾದ ಕಾರ್ಯದಲ್ಲಿ ತೊಡಗಿರುವ ಆ ಯುವಕ ಕರ್ನಾಟಕದಲ್ಲಿರೋ ಆ ಶಕ್ತಿಶಾಲಿ ದೇವಿಯ ವಿಗ್ರಹದ ಬಗ್ಗೆ ಆ ಒಂದು ರಹಸ್ಯವನ್ನ ಬಯಲು ಮಾಡಿದ. ದೆಹಲಿಯ IIT ಕಾಲೇಜಿನ ಆ ಯುವಕ ಬಯಲು ಮಾಡಿದಂತಹ ಆ ರಹಸ್ಯವಾದರೂ ಏನು ಅಂದ್ರೆ, ಆ ದೇವಿಯು ನುಡಿದಂತಹ ಭವಿಷ್ಯವು ನಿಜವಾಯಿತೆಂದು ಹೇಳಿದ್ದು. ಆ ದೇವಿಯ ಕೃಪೆಯಿಂದ ನನಗೆ ದೇಶದ ಪ್ರತಿಷ್ಠಿತ ದೆಹಲಿಯ IIT ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತೆಂಬುದು. ಈ ದೇವಿಯು ನುಡಿದಂತಹ ಭವಿಷ್ಯವು ನಿಜವಾಯಿತೆಂದು ಹೇಳುತ್ತಿರುವ ದೆಹಲಿಯ ಪ್ರತಿಷ್ಠಿತ IITಯಲ್ಲಿ ಓದುತ್ತಿರುವ ದೊಡ್ಡ ವಿಜ್ಞಾನಿಯಾಗಿ ದೇಶಕ್ಕೆ ಕೊಡುಗೆಯೊಂದನ್ನು ಕೊಡಬೇಕೆಂದು ಹೇಳಿ ಹಗಲಿರುಳು ಶ್ರಮಿಸುತ್ತಿರುವ ಆ ಯುವಕನಾದರೂ ಯಾರು ಅಂದ್ರೆ ತುಮಕೂರಿನ ನಂದನ್. ತುಮಕೂರಿನ ಮುರಳಿ ಮತ್ತು ಸುಮಾರವರ ಪುತ್ರ ನಂದನ್ ರ್ಯಾಂಕ್ ಸ್ಟೂಡೆಂಟ್. ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ BE ಹಾಗೂ MTech ಮಾಡಿದ. ಗೋಲ್ಡ್ ಮೆಡಲ್ ಪಡೆದಂತಹ ನಂದನ್ಗೆ ಸಂಶೋಧನೆ ಮಾಡುವ ಆಸೆ, PhD ಮಾಡುವ ಆಸೆ, ವಿಜ್ಞಾನಿಯಾಗುವ ಆಸೆ. ಎಷ್ಟು ಬಾರಿ ಎಕ್ಸಾಮ್ ಬರೆದ್ರೂ ಸಹ IITಯಲ್ಲಿ ಸೀಟು ಸಿಗಲಿಲ್ಲ. ಆಗ ಒಂದು ಮಾಹಿತಿಯನ್ನ ಆಧರಿಸಿ ನಂದನ್ ಈ ಚಿತ್ರದಲ್ಲಿ ಚಿತ್ರಿಸಲಾಗಿರೋ ಶಕ್ತಿಶಾಲಿ ವಿಗ್ರಹದ ಬಳಿಗೆ ಹೋಗುತ್ತಾರೆ.
ಈ ದೇವಿಯ ಶಕ್ತಿಶಾಲಿ ವಿಗ್ರಹದ ಬಳಿಗೆ ಹೋದಾಗ ನಂದನ್ಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ, ನಿನ್ನಲ್ಲಿನ ಆ 2 ಗುಣಗಳನ್ನು ಬದಲಿಸಿಕೋ, ನಿನಗೆ ಡಿಸೆಂಬರ್ ಒಳಗಾಗಿ ನಿನ್ನ ಇಚ್ಛೆಯು ಈಡೇರುತ್ತೆಂಬ ಭವಿಷ್ಯವು ಈ ದೇವಿಯಿಂದ ಸಿಕ್ಕಿತು. ಈ ಚಿತ್ರಪಟದಲ್ಲಿನ ಶಕ್ತಿಶಾಲಿ ದೇವಿಯು ಹೇಳಿದಂತೆ ನಂದನ್ ಆ 2 ಗುಣಗಳನ್ನು ಬದಲಿಸಿಕೊಂಡ. ಹಾಗೆ ಬದಲಿಸಿಕೊಂಡ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ದೇವಿಯಿಂದ ಸಿಕ್ಕಂತಹ ಭವಿಷ್ಯವು ನಿಜವಾಗಿತ್ತು. ಡಿಸೆಂಬರ್ ಒಳಗಾಗಿ ನಂದನ್ಗೆ ದೆಹಲಿಯಲ್ಲಿರೋ ಪ್ರತಿಷ್ಠಿತ IITಯಲ್ಲಿ ಸೀಟು ಸಿಕ್ಕಿತ್ತು. ಆ ದೇವಿಯ ಆದೇಶದಂತೆ ನಂದನ್ ಬದಲಿಸಿಕೊಂಡ ಗುಣಗಳೇನು? ಆ ದೇವಿಯು ಭವಿಷ್ಯವನ್ನ ತಿಳಿಸೋದು ಹೇಗೆ? ಆ ದೇವಿಯು ಬೆಂಗಳೂರಿಗೆ ಬಂದು ಎದುರಾಗಿಸಿದಂತಹ ಚಕಿತವೇನು ಅಂತ ಹೇಳ್ತೀವಿ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.